ಎ ಐ ತಂತ್ರಜ್ಞಾನವನ್ನು ಬಳಸಿ ಕನ್ನಡದಲ್ಲೊಂದು ವಿಭಿನ್ನ ಪ್ರಯತ್ನ ಆಗಿದೆ. ಲವ್ ಯು ಅನ್ನುವಂತಹ ಸಿನಿಮಾ ಬರ್ತಾ ಇದೆ. ಬಟ್ ಸದ್ಯಕ್ಕೆ ಆ ಸಿನಿಮಾದ ಕೆಲಸ ಕಾರ್ಯ ಹೆಂಗಾಯಿತು, ಆ ಸಿನಿಮಾ ಮಾಡಿರುವಂಥ ರೀತಿ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಈ ಸಿನಿಮಾದ ಇಂಜಿನಿಯರ್ ನೂತನ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ನೂತನ್ ಅವರೇ, ಈಗ ಸಹಜವಾಗಿ ಒಂದು ಸಿನಿಮಾ ಅಂದರೆ ಪ್ರಯತ್ನ, ಪ್ಲ್ಯಾನಿಂಗು ಮತ್ತು ಅದರ ರೀತಿ ನೀತಿ ಬೇರೆ ಇರುತ್ತೆ. ಇದು ಲವ್ ಯು ಅನ್ನುವಂಥದ್ದು ಮೊದಲ ಕನ್ನಡದ ಸಿನಿಮಾ, ಎ ಐ ಸಿನಿಮಾ. ಸೊ ಹೆಂಗಾಯಿತು ಅನ್ನುವಂಥದ್ದು ಸರ್? ಏನೂ ಇಲ್ಲ, ಆ್ಯಕ್ಚುಲಿ ಮೊದಲೆಲ್ಲ ಇವಾಗ ನಾವು ಕ್ಯಾಮ್ರಾ ಇಟ್ಟು ಶೂಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಎಡಿಟಿಂಗು, ಡಬ್ಬಿಂಗು ಮತ್ತು ಮ್ಯೂಸಿಕ್ ಮಿಕ್ಸ್ ಮಾಡೋದು ಇದೆಲ್ಲ ಇತ್ತು. ಆಮೇಲೆ ಅದಾದಮೇಲೆ DI ಇದೆಲ್ಲ ಇತ್ತು. ಬಟ್ ಈಗೇನಾಗಿದೆ ಅಂದರೆ ಎ ಐ ಟೆಕ್ನಾಲಜಿ ಬಂದಿದೆ. ಸೊ ಇದರಿಂದ ತುಂಬ ಈಸಿ ಆಗುತ್ತೆ ಕೆಲಸ, ತುಂಬ ಈಸಿ ಆಗುತ್ತೆ. ಮತ್ತು ನನಗೇನು ಬೇಕೋ ಅದು ಬರುತ್ತೆ ಅಲ್ಲಿ, ಆಯಿತಾ. ಈಗ ಅಲ್ಲಿ ನಾನು ಲೈಟಿಂಗ್ ಮಾಡಿ ನನಗೆ ಈ ಶಾರ್ಟ್ ಹಿಂಗೇ ಬೇಕು ಅಂದರೆ ಅದು ಎಷ್ಟು ಮಾಡೋದು ಅದು ಬಂದ್ರೂ ಬಟ್ ನಾವು ಎಲ್ಲ ಒಂದು ಕಡೆ ಕಾಂಪ್ರಮೈಸ್ ಆಗ್ತೀವಿ. ಇದರಲ್ಲಿ ಈಗಿರುವಂಥ ಟೆಕ್ನಾಲಜಿಯಲ್ಲಿ ನಾವು ಕಾಂಪ್ರಮೈಸ್ ಆಗ್ಬೋದು. ಬಟ್ ಮುಂದೆ ಅಂತೂ ಇದೇ ಸ್ಟ್ಯಾಂಡ್ ಆಗೋದು ನನ್ನ ಪ್ರಕಾರ. ಯಾವ ರೀತಿ ನೀವು ಅಂದರೆ ಟೆಕ್ನಿಕಲಿ ಇದಕ್ಕೆ ರೆಡಿ ಆಗಿದ್ರಿ? ಸೊ ಅಂದರೆ ಈ ಸಾಫ್ಟ್ವೇರ್ ಆಗಿರ್ಬೋದು ಮತ್ತು ಆ್ಯಪ್ಸ್ ಆಗಿರ್ಬೋದು, ಸೊ ಯಾವುದನ್ನೆಲ್ಲ ಬಳಕೆ ಮಾಡಿದ್ರಿ, ಹೆಂಗೆ ಪ್ಲ್ಯಾನ್ ಆಯಿತು ಅಂತ? ಒಂದಷ್ಟು ಸಾಫ್ಟ್ವೇರ್, ಒಂದು 20ರಿಂದ 30 ಸಾಫ್ಟ್ವೇರ್ ಯೂಸ್ ಮಾಡಿದ್ದೀವಿ. ಮೇಜರಾಗಿ ಮಿನಿಮ್ಯಾಕ್ಸು, ಕ್ಲಿಂಗೆ, ರನ್ವೇ ML ಇದೆಲ್ಲ ಇದೆ, ಇದನ್ನೆಲ್ಲ ಯೂಸ್ ಮಾಡಿದ್ದೀವಿ. ಮತ್ತು ಏನು ಟೆಕ್ನಿಕಲಿ ಹೇಳಬೇಕು ಅಂದರೆ ಆ್ಯಕ್ಚುಲಿ ಇದ್ರಲ್ಲಿ ವರ್ಕ್ ಮಾಡೋದು ತುಂಬ ಈಸಿ. ನನಗೆ ಈ ಶಾರ್ಟಿಗೆ ಬೇಕು ಅಂದರೆ ಅದು ಕೊಡೋದು ನಾವು ವೆಯ್ಟ್ ಮಾಡಬೇಕು. ನಾವು ಕೇಳಿದ ತಕ್ಷಣ ಕೊಡೋದಿಲ್ಲ ಅದು. ನನಗೆ ಹಿಂಗೆ ಈ ಶಾರ್ಟಿಗೆ ಬೇಕು ಅದು ಕೊಡೋವರೆಗೂ ವೆಯ್ಟ್ ಮಾಡಬೇಕು. ಬಟ್ ಕೊಟ್ಟರು ಚೆನ್ನಾಗಿ ಕೊಡುತ್ತೆ ಅಷ್ಟೇ. ಬಟ್ ಸಿನಿಮಾ ಔಟ್ಪುಟ್ಟು ಚೆನ್ನಾಗಿ ಬಂದಿದೆ. ಈಗ ಒಂದು ಸಿನಿಮಾ ಅಂದರೆ ಇಂಥವ್ರು ಹೀರೋಯಿನ್ನು ಅಂತೆಲ್ಲ ಹೇಳ್ತಾ ಇರ್ತೀವಿ. ಎ ಐಯಲ್ಲಿ ಏನು ಹೇಳೋದು ಅಂತ? ಎಲ್ಲಿ ಆ್ಯಕ್ಚುಲಿ ನಾನು ಟೈಟ್ಲ್ ಕಾರ್ಡಲ್ಲೇ ಹಾಕ್ಬಿಟ್ಟಿದ್ದೀನಿ. ಏನೋ ಹೊಸ ಪರಿಚಯ ನೂತನ್ ಅಂತ ಹೆಸರು ಒಂದು ಇರೋದು. ಹೀರೋಯಿಂದು ಅಶ್ವಿನಿ ಅಂತ. ನೂತನ್ ಎ ಐ, ಅಶ್ವಿನಿ ಎ ಐ ಅಂತ ಹಾಕಿದ್ದೀನಿ. ಇನ್ನು ಮಿಕ್ಕಿ ಟೆಕ್ನಿಕಲ್ ಏನೋ ಸಿನಿಮಾಟೋಗ್ರಫಿ ಇದೆಲ್ಲ ಎ ಐ ಅಂತಲೇ ಹಾಕಿದ್ದೀನಿ. ಸರ್, ಈಗ ನೀವು ಇಂಡಸ್ಟ್ರಿಯಲ್ಲಿ ತುಂಬ ವರ್ಷದಿಂದ ಇದ್ರಿ. ಈಗ ಆ ಸಿನಿಮಾಗಳ ಶೈಲಿ ನೋಡಿರ್ತೀರಿ. ಸೊ ಈ ಸಿನಿಮಾ ಮಾಡೋವಂಥ ಚಾಲೆಂಜ್ ಹೆಂಗಿತ್ತು? ಸೊ ಏನು ಚೇಂಜ್ ಆಯಿತು, ಏನು ಚಾಲೆಂಜ್ ಇತ್ತು ಅಂತ? ಆ್ಯಕ್ಚುಲಿ ಆ ಸಿನಿಮಾಗಳ ಶೈಲಿ ಅದು ಆ್ಯಕ್ಚುಲಿ ಒಳ್ಳೆ ಪ್ರೋಸೆಸ್ ಅದು. ಅವಾಗೆಲ್ಲ ಸೆಲ್ಯುಲಾಯ್ಡ್ ಇತ್ತು, ಸೆಲ್ಯುಲಾಯ್ಡಿಂದ ಡಿಜಿಟಲ್ ಆಯಿತು. ಇವಾಗ ಡಿಜಿಟಲಿಂದ ಮತ್ತೆ ಎ ಐ ಬಂದೇ ಬರುತ್ತೆ. ಅಂದರೆ ನಾನು ಕೊಚ್ಕೊತಾ ಇಲ್ಲ, ಬಂದೇ ಬರುತ್ತೆ ಅಂತ. ಅದು ಹಾಗೇ ಆಗುತ್ತೆ, ಅದು ಕನ್ವರ್ಷನ್ ಆಗೇ ಆಗುತ್ತೆ. ಏನಕ್ಕೆ ಅಂದರೆ ಎಕ್ಸಾಂಪಲ್ ಹೇಳ್ತೀನಿ. ಈಗ ಬಾಹುಬಲಿಯಲ್ಲಿ ಯಾವುದೋ ಒಂದು ಶಾರ್ಟ್ ನೋಡಿದ್ರು ನೀವು, ಅದು ದೊಡ್ಡ ವಾರ್ ಫೀಲ್ಡು, ಎಷ್ಟೋ 1,00,000 ಜನ ಸೈನಿಕರಿದ್ದಾರಲ್ಲಿ, ಆಯಿತಾ. ಅದೊಂದು ಶಾರ್ಟ್ ಅವರು ಶೂಟ್ ಮಾಡೋದಕ್ಕೆ ಒಂದು ಕಷ್ಟ ಆಗಿರುತ್ತೆ. ಮತ್ತು ಇನ್ನೊಂದು ಅಷ್ಟೇ ದುಡ್ಡು ಖರ್ಚಾಗಿರುತ್ತೆ, ಆಯಿತಾ. ಬಟ್ ಇಲ್ಲ ಹಂಗಲ್ಲ, ನನಗೆ ಆ ಶಾರ್ಟ್ ಬೇಕು ಅಂದರೆ ಇಮಿಡಿಯೇಟಾಗಿ ಕೊಟ್ಬಿಡುತ್ತೆ ನಿಮಗೆ, ಆಯಿತಾ. ಬಟ್ ಅದು ಆ ಲೆವೆಲ್ ಆಫ್ ಏನೋ ಕ್ವಾಲಿಟಿ ಕೊಡೋದು ನಾವು ವೆಯ್ಟ್ ಮಾಡಲೇಬೇಕು. ಸರ್, ಈಗ ಒಂದೊಂದು ಸೀನನ್ನು ಕ್ರಿಯೇಟ್ ಮಾಡಿದ್ದು ಹೆಂಗೆ, ಮತ್ತು ನೀವು ಅಂದರೆ ಇಂಜಿನಿಯರ್ ಆಗಿ ಆ ಸಿನಿಮಾ ವರ್ಕ್ ಮಾಡಿದವರಾಗಿ ಅದರದ ಪ್ಲಾನಿಂಗ್ ಹೆಂಗೆ ನಡೀತು ಮತ್ತು ಅದು ಪ್ರೊಸೆಸ್ ಹೆಂಗಾಯಿತು ಅಂತ? ಇದು ಆ್ಯಕ್ಚುಲಿ ಎಲ್ಲಿ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಮೊದಲೇ ಡಬ್ಬಿಂಗ್ ಮಾಡ್ಕೊಂಡ್ಬಿಡ್ಬೇಕು ಇಡೀ ಸಿನಿಮಾನ ಮೊದಲೇ. ಅಂದರೆ ಇವಾಗ ನಾವು ನೋಡಿ ಎಕ್ಸಾಂಪಲ್ ಹೇಳ್ತೀನಿ. ಡಿಜಿಟಲ್ ಬಂದಮೇಲೆ ಏನಾಯಿತು, ಡಿಜಿಟಲ್ ಬಂದಮೇಲೆ ಏನಾಯಿತು, ಎಲ್ಲರೂ ಏನೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಮೊಬೈಲಲ್ಲೂ ನಾನು ಒಂದು ಮೊಬೈಲಲ್ಲಿ ಮಾಡಿದ್ದೀನಿ, ಆಯಿತಾ. ಎಲ್ಲರ ಕೈಯಲ್ಲೂ ಕ್ಯಾಮ್ರಾ ಇದೆ, ಎಲ್ಲ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಏನಾಯಿತು, ಓಕೆ ಹೆಂಗಿದ್ರೂ ಕ್ಯಾಮ್ರಾ ಕೈಯಲ್ಲೇ ಇರುತ್ತೆ, ಶೂಟ್ ಮಾಡ್ಬೋದು ಅಂತ ಬಂತು. ಬಟ್ ಅದೇ ಸೆಲ್ಯುಲಾಯ್ಡ್ ಏನಾಗ್ತಾಯಿತ್ತು, ಓಕೆ ನಾನು ಇಷ್ಟು ಬಜೆಟು, ಓಕೆ ಏನೋ ಸೆಲ್ಯುಲಾಯ್ಡ್ ವೇಸ್ಟ್ ಆಗಬಾರ್ದು, ರೀಲ್ಸು ವೇಸ್ಟ್ ಆಗಬಾರ್ದು ಅಂತ ನೀಟಾಗಿ ಪ್ಲ್ಯಾನಿಂಗ್ ಇತ್ತು. ಓಕೆ ಈ ಶಾರ್ಟ್ ಹಿಂಗೆ ಬರಬೇಕು, ಇಷ್ಟೆಲ್ಲ ಮುಗಿಬೇಕು, ಇಷ್ಟೇ ಅಂತ ಮಾಡ್ತಾಯಿದ್ರು. ಅದೇ ಪ್ಲ್ಯಾನಿಂಗ್ ಇವಾಗ ಎ ಐ ಬಂದಿದೆ. ಎ ಐಲ್ಲೂ ಹಂಗೆ ಮೊದಲೇ ನಾವು ಸ್ಕ್ರಿಪ್ಟು ನಾವು ಪಕ್ಕಾ ರೆಡಿ ಮಾಡ್ಕೊಬೇಕು. ಆಮೇಲೆ ಎಲ್ಲೆಲ್ಲಿ ಯಾವ್ಯಾವ ಸೆಕೆಂಡಿಂದ ಯಾವ್ಯಾವ ಸೆಕೆಂಡ್ಗೆ ಡೈಲಾಗ್ ಬರಬೇಕು ಅಂತೆಲ್ಲ ನಾವು ಮೊದಲೇ ರೆಡಿ ಮಾಡ್ಕೊಂಡು ಡಬ್ಬಿಂಗ್ ಮಾಡಿಸ್ಬೇಕು. ಮೊದಲು ಡಬ್ಬಿಂಗ್ ಮಾಡಿಸಿದ್ಮೇಲೆ ನಾವು ಇಮೇಜ್ ಜನ್ರೇಷನ್ ಆಗಿರಲಿ, ವಿಡಿಯೋ ಜನ್ರೇಷನ್ ಆಗಿರಲಿ, ಲಿಪ್ಸಿಂಕ್ ಆಗಿರಲಿ, ಮತ್ತು ವಾಯ್ಸು ಜನ್ರೇಷನ್ ಆಗಿರಲಿ, ಇದೆಲ್ಲ ಮಾಡಿಕೊಂಡು ಕೊನೆಗೆ ಮ್ಯೂಸಿಕ್ನ ಮಿಕ್ಸ್ ಮಾಡೋದು. ಸರ್, ಈಗ ಡಬ್ಬಿಂಗ್ ಮಾಡುವಂಥ ಪ್ರೊಸೆಸ್ ಆಗಿರ್ಬೋದು, ಸೊ ಮತ್ತು ಈ ವಿಜುವಲನ್ನು ಅಂದರೆ ಸೀನ್ಗೆ ರಿಜಿಸ್ಟರ್ ಮಾಡುವಂಥದ್ದಾಗಿರ್ಬೋದು, ಸೊ ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಮತ್ತು ಡಬ್ಬಿಂಗ್ ಕೂಡ ಎ ಐ ಆಗಿರುವಂಥದ್ದು ಅಲ್ವಾ, ಅದು ಹೆಂಗೆ ಅಂತ? ಹೌದು, ಆ್ಯಕ್ಚುಲಿ ಇವಾಗಿರೋ ಟೆಕ್ನಾಲಜಿಯಲ್ಲಿ ಡಬ್ಬಿಂಗ್ ತುಂಬ ಕಷ್ಟ. ಎ ಐಯಲ್ಲಿ ಇನ್ನು ಮಿಕ್ಕಿದೆಲ್ಲ ಮಾಡ್ಬೋದು ನಾವು, ಡಬ್ಬಿಂಗ್ ಮಾಡೋದು ತುಂಬ ಕಷ್ಟ. ಬಟ್ ಹಂಗೂ ನಾವೊಂದು 100% ಮೂವಿ ಎ ಐಯಲ್ಲೇ ಇರಬೇಕು ಅಂತ ನಾವು ಡಬ್ಬಿಂಗ್ನ ಅಳವಡಿಸ್ಕೊಂಡಿದ್ದೀವಿ. ಇದರಲ್ಲಿ ಕೊನೆ ಮೂಮೆಂಟಲ್ಲಿ ನಾವು ಡಿಸೈಡ್ ಮಾಡಿದ್ವಿ, ಸೆನ್ಸರ್ ಕಳ್ಸೋಕ್ಕಿಂತ ಮುಂಚೆ ರಿಯಲಾಗಿ ಡಬ್ ಮಾಡಿಸ್ಬೇಡ ಅಂತ.
ಆಮೇಲೆ ನಮ್ಮ ಪ್ರೊಡ್ಯೂಸರ್ಗಳು ಬೇಡ ಬೇಡ ಎಲ್ಲ ಪೂರ್ತಿ ಎಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಅದೇ ಡಬ್ಬಿಂಗ್ನ ಉಳಿಸ್ಕೊಂಡಿದ್ದೀವಿ. ಬಟ್ ಓಕೆ, ನಾರ್ಮಲ್ ಆಗಿದೆ, ಚೆನ್ನಾಗಿದೆ. ಡಬ್ಬಿಂಗ್ ಕ್ವಾಲಿಟಿ ಏನು ಅಷ್ಟು ಓಹೋ ಅನ್ನೋ ಥರ ಇಲ್ಲ ಅಂದ್ರೂ ಬಟ್ ವಿಜುವಲ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಲವ್ ಯು ಅನ್ನುವಂಥ ಸಿನಿಮಾ ಏನದು ಕಂಟೆಂಟ್ ಕಥೆ ಏನು? ಏನೂ ಇಲ್ಲ. ಆ್ಯಕ್ಚುಲಿ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಮೊದಲು ನಾನು ಪ್ಲ್ಯಾನ್ ಮಾಡಿದೆ, ಓಕೆ ಎಲ್ಲಿ ಮಾಡಬೇಕು ಅಂತ. ಆಮೇಲೆ ಇವಾಗ ನಾನು ಅಪ್ರೋಚ್ ಮಾಡಿದೆ, ನಾವು ಸಪೋರ್ಟ್ ಮಾಡ್ತೇವೆ ಈ ಥರ ಮಾಡ್ತಾಯಿದ್ದೀನಿ. ಯಾಕಂದರೆ ಅಲ್ಲಿ ನಾವು ಲೈಸೆನ್ಸ್ ತೊಗೊಬೇಕು. ವಿತೌಟ್ ನನಗೆ ಇವಾಗ ಎಡಿಟಿಂಗ್ ಸಾಫ್ಟ್ವೇರ್ ಇದ್ದಂಗೆ ಒಂದು ಸತಿ ತೊಗೊಂಡ್ಬಿಟ್ರೆ ಲೈಫ್ ಲಾಂಗ್ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ. ಎಲ್ಲಿ ನಾನು ಲೈಸೆನ್ಸ್ ತೊಗೊತಾ ಇರಬೇಕು, ಅದು ನೀವಲ್ಲಿ ಮಾಡ್ತಾ ಇರಬೇಕು. ಸೊ ಅದು ತುಂಬ ದುಡ್ಡು ಖರ್ಚಾಗುತ್ತೆ. ಮತ್ತು ಇಡೀ ಸಿನಿಮಾ 1.5 ಗಂಟೆ ಸಿನಿಮಾ, 1 ಗಂಟೆ 35 ನಿಮಿಷ. ಆ ಫುಟೇಜ್ ನಾನು ವೇಸ್ಟ್ ಮಾಡೋದು 1,000 ಗಂಟೆ ವೇಸ್ಟ್ ಮಾಡಿರ್ತೀನಿ. ಅಷ್ಟು ವೇಸ್ಟ್ ಆಗುತ್ತೆ. 1.5 ಗಂಟೆ ಬರಬೇಕು ಅಂದರೆ ನಂಗೆ ಅಷ್ಟು ವೇಸ್ಟ್ ಆಗಿರುತ್ತೆ ನಾನು ಮಾಡ್ತಾ ಇದ್ದ ಟೈಮಲ್ಲಿ. ಬಟ್ ಈಗೆಲ್ಲ ಫಾರ್ವರ್ಡ್ ಆಗಿದೆ. ಮತ್ತು ಅದೇ ಓವರಾಲ್ ಎಲ್ಲ ಚೆನ್ನಾಗಿ ಬಂದಿದೆ ಮೂವಿ. ಮತ್ತು ಇದು ಅಂದರೆ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಮೊದಲೇ ಇವಾಗ ಕೆಂಪೇಗೌಡ, ಇಮ್ಮಡಿ ಪುಲಕೇಶಿ ಇದನ್ನ ಪ್ಲ್ಯಾನ್ ಮಾಡಿದ್ದು ಮಾಡೋಣ. ಯಾಕೆ ಇವಾಗ ಎಲ್ಲ ಹತ್ರ ದುಡ್ಡಿದೆ, ಎಲ್ಲ ದೊಡ್ಡ ಹೀರೋಗಳೇ. ಒಂದಷ್ಟು ಜನ ಬಿಟ್ಟರೆ ಇನ್ನು ಮಿಕ್ದವ್ರು ಯಾರು ನಮ್ಮ ಕನ್ನಡದ ರಾಜ್ಯದ ಬಗ್ಗೆ ಸಿನಿಮಾ ಮಾಡ್ತಾಯಿದ್ದಾರೆ, ಕನ್ನಡದ ಬಗ್ಗೆ ಸಿನಿಮಾ ಮಾಡ್ತಾಯಿದ್ದಾರೆ, ಯಾರೂ ಮಾಡ್ತಾಯಿಲ್ಲ. ಸೊ ಅದನ್ನ ಪ್ಲ್ಯಾನ್ ಹೇಳಿದೆ ಅವ್ರಿಗೆ, ಹಿಂಗೆ ಮಾಡೋಣ, ಇಮ್ಮಡಿ ಪುಲಕೇಶಿ ಅವ್ರ ಬಗ್ಗೆ ಇಲ್ಲ ಕೆಂಪೇಗೌಡರ ಬಗ್ಗೆ ಮಾಡೋಣ ಅಂತ. ಅವರು ಆಯಿತು ಮಾಡಿ ಅಂದರು. ಆಮೇಲೆ ನಾನೇ ಯೋಚನೆ ಮಾಡಿದೆ, ಇನ್ ಕೇಸ್ ಅದನ್ನೇ ಸ್ಟಾರ್ಟ್ ಮಾಡಿ ಅಂದರೆ ಡಬ್ಬ ಥರ ಬಂತು ಅಂದರೆ ಆಮೇಲೆ ನನಗೆ ಡಿಸ್ರೆಸ್ಪೆಕ್ಟ್ ಅದು. ಅದಕ್ಕೆ ಬೇಡ, ಒಂದು ಚಿಕ್ಕದಾಗಿ ನಾವು ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಅಂಥೇಳಿ ಒಂದು ಚಿಕ್ಕದಾಗಿ ಒಂದು ಲವ್ ಸ್ಟೋರಿ ತೊಗೊಂಡೆ. ಓಕೆ, ಒಂದು ಟ್ರಯಲ್ ಬೇಸಿಸ್ ಒಂದು ತೊಗೊಂಡು ಮಾಡೋಣ ಅಂತ. ತುಂಬ ಚೆನ್ನಾಗಿ ಬಂದ್ಬಿಡ್ತು. ಆಮೇಲೆ ಅದ್ರ ಜೊತೆಗೆ 12 ಸಾಂಗು ಇಡೀ ಸಿನಿಮಾದಲ್ಲಿ ಫ್ಲೋ ಆಗುತ್ತೆ. 1.5 ಗಂಟೆಲಿ ನಿಮಗೆ 12 ಸಾಂಗು ನೀಟಾಗಿ ಫ್ಲೋ ಆಗುತ್ತೆ. ಎಲ್ಲೂ ನಿಮಗೆ ಡಿಸ್ಟ್ರಾಕ್ಟ್ ಆಗೋದಿಲ್ಲ ಮೈಂಡು.